ಇದು ಗೊತ್ತುಂಟೇನ್ರ KKR ಮತ್ತೆ DC ಮ್ಯಾಚ್ ನಿಮಗೆ ಅದ್ರ ಬಗ್ಗೆ ಮಾತಾಡೋದ ಬರ್ರ. DC ಅಂತೂ ಮನೆಗ್ ಹೋಗಾಯ್ತು, ಪಂಜಾಬ್ ಗೆದ್ದ ತಕ್ಷಣ ಅವ್ರ ಮನೆಗ್ ಹೋಗಾಯ್ತು, ಅವ್ರ ಬಟ್ಟೆ ಪ್ಯಾಕ್ ಮಾಡ್ಕೊಂಡು ಹೋಗಾಯ್ತು. ಒಂದ್ ಲಾಸ್ಟ್ ಮ್ಯಾಚ್ ಒಂದು ಪ್ರಾಕ್ಟೀಸ್ ಮಾಡೋಣ ಅಂತ ಬಂದಾರ ಗ್ರೌಂಡ್ಗೆ ಅಷ್ಟೇ, ಇನ್ನೇನಿಲ್ಲ ಅವರು. ಇನ್ನು KKR ಗೊತ್ತುಂಟಲ್ಲ ನಿಮ್ಗೆ, ಅವ್ರಿಗೊಂದ್ ಚಾನ್ಸ್ ಇದೆ ಮಾರ್ರೆ, ಅವ್ರಿಗೆ ಚಾನ್ಸ್ ಇದೆ. ಅದೇನಾದ್ರು ರಾಜಸ್ಥಾನ್ ಮಾಡಿದ್ರೆ ಅವ್ರ ಮನೆ. ಬಟ್ ಒಂದ್ ಚಾನ್ಸ್ ಅಂತ ಗ್ಯಾರಂಟಿ ಉಂಟು. ಯಾರಿಗೆ? KKRಗೆ. ಯಾಕೆ ಅಂದ್ರೆ 15 ಆಗುತ್ತೆ ಗೆದ್ರೆ. ಬಟ್ ಒಳ್ಳೆ ರನ್ ರೇಟ್ ಇಂದ ಗೆಲ್ಬೇಕು. ರಾಜಸ್ಥಾನ್ ಸೋತ್ರು ಇವ್ರು ಒಳ್ಳೆ ಒಂದು 40-50 ರನ್ನು, ಒಂದು 15-16 ಫಿನಿಶ್ ಮಾಡ್ಬೇಕು ಕಣ್ರಲ್ಲ. ಇಲ್ಲ ಅಂದ್ರೆ ಎಂತ ಆಗುತ್ತುಂಟು, ಇಲ್ಲ ಪಂಜಾಬ್ ಹೋಗುದು, ಇವ್ರ ಮನೆಗೆ ಸೀದಾ ಮನೆಗೆ ಹೋಗುದು. ಎಂತ ಗೊತ್ತುಂಟ, ಅವರಿಗೆ ಮೇನ್ ಬ್ಯಾಟ್ಸ್ಮನ್ ಫಿನ್ನೆಲ್ಲೇನಂತೆ. ಆ ಫಿನ್ನೆಲ್ಲ ನಿಂತ್ರಿಗೆ ಚೆಡ್ಡಿಲ್ ನೀರೋಗ ಉಳಿತಾನೆ ಡೆಲ್ಲಿಗೆ. ಲಾಸ್ಟ್ ಸರಿ ಆಡ್ದಾಗ ಗೊತ್ತಲ್ಲ, ಫಿರಸ ಕೋಟ್ಲದಲ್ಲಿ ಅವ 100 ಹೊಡೆದಿದ್ದು ಮಾರ್ಯ. 150 ಚೇಸ್ ಮಾಡಿದ್ರು 100 ರನ್ ಅವಂದು. ಇನ್ನು ಉಂಟಲ್ಲ ಪಾಪ ಇವ್ರು ರಘುವಂಶಿ ಇಂಜುರಿ ಆಗಿರೋದು ಮಾರ್ಯ. ಅವ ಇದ್ದಿದ್ರು ಒಳ್ಳೆ 4. ಇನ್ನು ಮನೀಶ್ ಪಾಂಡೆ ಬಂದೇನಂತೆ ಕಣ. ಅವ ಹಳೆ ಪ್ಲೇಯರ್ ಅಂತೆ ಕಣ, ಭಾರಿ ಹೊಡಿತಾನಂತೆ ಕಣ ಅವ. ಅವ ಒಳ್ಳೆ ಪ್ಲೇಯರೇ, ಬಟ್ ಅವಾಗ ಚಾನ್ಸೇ ಸಿಗಲ್ಲ. ಫೀಲ್ಡ್ ಎಂತ ಮಾಡುದ ಅವ, ಎಂತ ಅವ 38 ವರ್ಷ ಆದ್ರೂ ಏನು ಜಿಗಿತಾನೆ ಅಂತೀಯ. ಇದಾನಲ್ಲ ಅವ ವರುಣ್ ಚಕ್ರವರ್ತಿ, ಅವ ಎಂತದು ಇಲ್ಲ ಮರ್ರೆ ಅವ ಮುಂದೆ. ವರುಣ್ ಚಕ್ರವರ್ತಿ ಬಾಲ್ ಹಿಡಿಯಲ್ಲ, ಬಾಲ್ ಹಿಡಿಯೋದು ಬಾಲ್ ಮೇಲೆ ಮಂಗುದು ಮಾರ್ರೆ ಅವ. ಎಂತ ಇಲ್ಲ. ಈಗ 2 KKR ಬಗ್ಗೆ ಮಾತಾಡಿದ್ರೆ ಅವ್ರ ಕಡೆ ಅವ ಸ್ಪಿನ್ನರ್ ಇದಲ್ಲ ಮರ ನರೇನು, ಅವ ಎಂತ ಮಾಡುದ, ಕೈಯಲ್ಲಿ ಬಚ್ಚಿಡ್ಕ ಬರೋದಂತೆ ಹಿಂಗೆ ಎಸೆಯುವುದಂತೆ. ಅವಾಗ ಆಡುವುದೇ ಕಷ್ಟ. ವರುಣ್ ಚಕ್ರವರ್ತಿ ಅವ ಸುಮ್ನೆ ಮಾರ್ರೆ, ಒಂದ್ ದಿನ ಆಡ್ರೆ ಇನ್ನೊಂದ್ ದಿನ ಆಡಲ್ಲ. ಜನಕ್ಕೆ ಕನ್ಫ್ಯೂಸ್ ಉಂಟು ಅವನ ಮೇಲೆ, ಎಂತ ಇವ ಆಡೋದು, ಏನ್ ಒಂದು ಸಮಾಚಾರ ಅಂತ. ಅವ ಓಕೆ, ಬಟ್ ನರೇನ್ ಇದಾನಲ್ಲ ಮಾರ್ರೆ, ಅವ ಎಂತ ಬಾಲಿಂಗ. ಹಿಂದೆ ಒಂದು ಮುಂದೆ ಒಂದು, ಬ್ಯಾಟ್ಸ್ಮನ್ 6 ಹೊಡೆಯೋದೇ ಕಷ್ಟ ಅವ. 6-7 ಎಕನಾಮಿ ಬೌಲಿಂಗ್ ಮಾಡ್ತಾನೆ ಮಾರ್ರೆ. ಒಂಚೂರು ನಗು ಇಲ್ಲ ಕಣ ಅವ, ಅದು ಒಂದೇ ಪ್ರಾಬ್ಲಮ್ ಅವಂದು. ಎಂತ ಮತ್ತೆ ಮತ್ತೆ ಆ ಪ್ರವೀಣ್ ದೂಬೆ ಅಂತಲ್ಲ, ಯಾವನ ಬಂದ ಗೊತ್ತಂಟ ಪ್ರವೀಣ್ ದೂಬೆನ, ಅವ್ನ ಎಂತದ ಬಂದಲ್ಲ ದೂಬೆ ಅಂತ. ಅವ ಭಾರಿ ಬೌಲಿಂಗ್ ಮಾಡ್ತಾನೆ ಕಣ ಪವರ್ ಪ್ಲೇ. ನಕುಲ್ ಮತ್ತೆ ಎಂತದ ನಕುಲ್ ಬಾಲ್ ಅಂತೆ, ಎಲ್ಲ ಉಂಟು ಮರ್ರೆ ಅವತ್ತ. ಇನ್ ಸ್ಪಿಂಗರ್ ಆಗ್ಲಿ ಔಟ್ ಸ್ಪಿಂಗರ್ ಆಗ್ಲಿ ಎಲ್ಲ ಮಾಡ್ತಾನೆ ಮರ್ರೆ ಅವ. ಮತ್ತೆ ಕಾರ್ತಿಕ್ ತಾಯಿ ಒಳ್ಳೆ ಬೌಲರೇ ಮಾರ್ರೆ ಅವ. ಬಟ್ ಅವ ಎಂತ ಗೊತ್ತುಂಟ, 4 ಬಾಲ್ ಚಂದ ಹಾಕುವುದು, 2 ಬಾಲ್ ಅವನಿಗೆ ಮನ್ಸಿಗೆ ಬಂದಂಗೆ ಹಾಕುವುದು, ಅದೇ ತಪ್ಪು ಮಾಡುದು. ಅವ ಹೆಂಗ್ ಮಾಡಿದ ಅದು ಚಂದ ಮಾಡಿದ್, ಭಾರಿ ಸ್ಪೀಡ್ ಆಗ್ತಾನೆ ಮರ್ಯ. ಒಂದೊಂದ್ಸರಿ ಅಂದ್ರೆ ನಂಗೆ ಬಾಯಿಗೆ ಬಂದ್ಬಿಡುತ್ತೆ ಮರ್ಯ, 150 ಆಗ್ತಾನೆ ಮರ್ಯ. ಹೆಂಗ್ ಆಡೋದು ಬ್ಯಾಟ್ಸ್ಮನ್ಗಳು. ಅದು ಓಕೆ. ಪಿನ್ನಲೆ ಅವ ನಿತ್ರ ಮುಗೀತು ಮಾರ್ರೆ. ಪವರ್ ಪ್ಲೇಲೆ ಮಾಡ್ರು 50 ಹೊಡೆದ್ ಬಿಡ್ತಾನೆ ಮಾರ್ರೆ ಅವ. ಅವ ಏನ್ ಹೊಡಿತಾನೆ. ಸಿಗಾಕೊಂಡ್ರೆ ಬೋಲನ್ನು ರುಬ್ಬಿ ಮಸಾಲೆ ಹರಿತಾನೆ. ಮಿಕ್ಸಿ ಅವನು. ಅದು ಬಿಟ್ರೆ ಒಳ್ಳೆ ರಾಣೆ ಒಂಚೂರು ಆಡ್ಬೇಕು ಮಾರ್ರೆ. ಭಾರಿ ಬ್ಯಾಟಿಂಗ್ ಕಳಪೆ ಆಡ್ತವನೆ. ಎಷ್ಟ್ ದಿನ ಅಂತ ನೋಡೋದು, ಏಜ್ ಬೇರೆ ಆಯ್ತಂತೆ ಅವನಿಗೆ, ಕೂರ್ಸ್ಬಿಡ್ತಾರೆ ಹಿಂಗೆ ಆದ್ರೆ. ಅವ ರೋಮನ್ ಪವಲ್ ಆಗ್ಲಿ ಗ್ರೀನ್ ಆಗ್ಲಿ, ಅವ ಭಾರಿ ಬಲಶಾಲಿ ಆಟಗಾರರು. ಅವ ತೋಳ್ ನೋಡಿದಿರಿ ಅಂದ್ರಲ್ಲ, ಎಂತ ಉಂಟು. ಅವ್ ರೋಮನ್ ಪವಲ್ ಅಂತೂ ಎಂತ ಅವ ಮನುಷ್ಯನ ಅವ, ಸಿಗಾಕೊಂಡ್ರೆ ರುಬ್ಬಿ ಬಿಡ್ತಾನೆ. ಓ, ಮತ್ತೆ ರಿಂಕು ಸಿಂಗುನು ಅಷ್ಟೇ ಕಣ ಮಾರ್ರೆ, ಒಳ್ಳೆ ಆಟಗಾರ ಅವ. ರಿಂಕು ಸಿಂಗ್ ಆಗ್ಲಿ ಎಲ್ಲ ಒಳ್ಳೆ ಫಿನಿಶರ್ಸ್ ಇದಾರೆ, ಆಡ್ಬೋದು KKR. ಇನ್ನು DC ಅಂತ ಬಂದ್ರೆ ನಮ್ ಮನೆ ಮಗ KL ರಾಹುಲ್ ಕಂಡ್ರ, ನಮ್ ಹುಡುಗ ಕರ್ನಾಟಕದ ಹುಡುಗ ಆಡುವುದು. ಅವನಿತ್ರ ಅಂತೂ ಅವನೇ ಮೇನ್. ಅವ ವಿಕೆಟ್ ತೆಗ್ದ್ರೆ ಮುಗೀತು, ಅವ ಸೋತ್ರು ಅಂತಾನೆ ಡೆಲ್ಲಿ. ಆಮೇಲೆ ಅಭಿಷೇಕ್ ಪೋರಲ್ ಆಗ್ಲಿ, ಸಾಯಿಲು, ಮತ್ ನಮ್ಮ ಅವನು ಅಶುತೋಷ್ ಶರ್ಮಾ ಇದಾನೆ ಗೊತ್ತ, ಒಳ್ಳೆ ಫಿನಿಶಿಂಗ್ ಮಾರ್ರೆ ಅವಂದು. ಏನ್ ಹೊಡಿಯುದು ಅವ, ನಿತ್ತನೆ ಹೊಡಿಯುದು. ಶಾರ್ಟ್ ಸೆಲೆಕ್ಷನ್ ಎಂತ ಉಂಟಾ. ನನಗ್ ಮನೇಲಿ ಪಕ್ಕದ ಮನೆಯವ್ರು ಹೇಳ್ತಿದ್ರು, ಅವನ್ ಮೇಲೆ ಲವ್ ಅಂತೆ ಅವನಿಗೆ, ಆ ತರ ಹೊಡಿತಾನೆ ಅಶುತೋಷ್ ಶರ್ಮಾ. ಅವ ಭಾರಿ ಬ್ಯಾಟ್ಸ್ಮನ್ ಮಾರೆ, ತುಂಬಾ ಒಳ್ಳೆ ಆಟಗಾರ ಅವ. ಮತ್ತೆ ಒಂದು ಬೋಲಿಂಗ್ ಉಂಟಲ್ಲ, ಅವ ಲುಂಗಿ ಹೆಂಗ್ ಅದೆಂತ ಸ್ಲೋವರ್ ಬಾಲ್ ಅಂತೆ ಮಾರೆ, ಹಿಂಗೆ ಬರುತ್ತೆ ಮಾರೆ. ಅದು ಮುಟ್ಟಕ್ಕೆ ಕಷ್ಟ ಬ್ಯಾಟ್ಸ್ಮನ್ನಿಗೆ. 150-160 ಹಾಕಿದೆಲ್ಲ ಹೊಡಿತಾರೆ. ಅದು ಎಂತದ ಹಿಂಗೆ ಬಿಡೋದಂತೆ, ಕಟ್ಟಿಸ್ತಾರೆ ಹಿಂಗೆ, ಹಿಂಗೆ ಬಂದು ಹಿಂಗೆ ಬೀಳುದು. ಅದು ಭಾರಿ ಕಷ್ಟ ಮರೆ ಆಡೋದು. ಮತ್ತೆ ಸ್ಟಾರ್ ಗೊತ್ತಲ್ಲ, ಅವ ಪವರ್ ಪ್ಲೇಲಿ ಬೆಂಕಿ ಹಾಕೋದು, ಬಾಲ್ ಅಲ್ಲ ಬೆಂಕಿ ಅಂತೆ. ಹೌದೇನಾ, ಅವನಿತ್ರ ಮುಗೀತು ಬಿಡಿ, ಕೊಟ್ಟು ನೀರುಳ್ಳಿ ಹಾಕ್ಬಿಡ್ತಾನೆ ಅವ. ಇನ್ನು ಅಕ್ಷರ್ ಪಟೇಲ್ ಅವ ಒಳ್ಳೆನೆ ಸ್ವಲ್ಪ ಇದಾಗಿದೆ.
ಅವನಿಗೆ ಎಲ್ಲಾ ತರದ್ದು ವಿದ್ಯೆ ಬಲ್ಲ, ಅವನು ಒಳ್ಳೆ ಫೀಲ್ಡಿಂಗ್ ಮಾಡ್ತಾನಂತೆ ಕಣ್ಮರ್ಯ, ಒಳ್ಳೆ ಬೌಲಿಂಗು ಬ್ಯಾಟಿಂಗು ಎಲ್ಲ ಚೆನ್ನಾಗಿದೆ ಡಿಸಿದು. ಬಟ್ ನನ್ನ ಪ್ರಕಾರ ಏನೋ ಪ್ರಿಡಿಕ್ಷನ್ ಅಂತ ಕಣ. ಪಿಚ್ ನಡೀತಿರೋದು ಈಡನ್ ಗಾರ್ಡನ್ಸ್ ಗೊತ್ತಲ್ಲ ನಿಂಗೆ, ಸ್ವಲ್ಪ ಸ್ಪಿನ್ ಮಾಡ್ಬಿಡೋದು ಪಿಚ್, ಸ್ಪಿನ್ನರ್ಸ್ ಹೆಲ್ಪ್ ಕೊಟ್ಟು ಬಿಡೋದು, ನರೇನ್ ನುಂಗ್ ಹಾಕಿ ಬಿಡುವುದು, ಹಿಂಗೆ ಮಾಡಿಬಿಟ್ಟು KKR ಗೆಲ್ಲುವುದು. ನನ್ನ ಪ್ರಕಾರ KKR ಪಕ್ಕ ಗೆಲ್ಲುತ್ತೆ ಗುರು. 15 ಪಾಯಿಂಟಿಗೆ ಬರ್ತಾರೆ. ಬಟ್ ನೆಟ್ ರನ್ ರೇಟ್ ಸ್ವಲ್ಪ ಮ್ಯಾಟ್ರ್ ಆಗುತ್ತೆ. ಗೆಲ್ಲುವುದಂತೂ KKR ಗುರು ಅಷ್ಟೇ. ಎಂತ ಗೊತ್ತಿಂದ, ನಿಮ್ಮ ಅಭಿಪ್ರಾಯವನ್ನು ಒಂದು ತಿಳಿಸಿಬಿಡ್ರ ಮಾರ ಕಮೆಂಟ್ ಅಲ್ಲಿ. ಎಂತ ಅಂದ್ರೆ ಯಾರು ಗೆಲ್ತಾರೆ ಅಂತ ಒಂದು ತಿಳಿಸ್ಬಿಡಿ ಕಮೆಂಟ್ ಅಲ್ಲಿ. ಯಾರು ಡೆಲ್ಲಿ ಗೆಲ್ತಾರೆ KKR ಗೆಲ್ತಾರೆ ಒಂದು ಅಭಿಪ್ರಾಯ ಕಾಮೆಂಟ್ ಅಲ್ಲಿ ತಿಳಿಸ್ಬಿಡಿ, ಸರಿನಾ? ಓಕೆ, ನಾನು ಹೋಗ್ಬಿಟ್ಟು ಬರ್ತೀನಿ, ಬಾಯ್.